ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಟಿ ಅಪ್ಲಿಕೇಶನ್ ಕುರಿತು ಹೊಸ ಮಾಹಿತಿ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊರ ರಾಜ್ಯದಿಂದ ಅಂದರೆ ಔಟ್ ಆಫ್ ಸ್ಟೇಟಿಂದ 35,000 ಅರ್ಜಿಗಳು ಕೂಡ ಬಂದಿದ್ದಾವಂತೆ. ಒಟ್ಟಾರೆ ಅರ್ಜಿ ಸಲ್ಲಿಕೆಯಲ್ಲೂ ಕೂಡ ಏರಿಕೆಯಿಂದ ಇನ್ಕ್ರೀಸ್ ಆಗಿದೆ. ತಿದ್ದುಪಡಿ ನಿಮಗೆ ಕೇಳ್ತಾ ಇದ್ದೀರ ಮೇಲಾಗಿ ಯಾವಾಗ ಎಡಿಟ್ ಮಾಡ್ಬೋದು, ನಿಮ್ದು ಏನೇ ಮಾಹಿತಿ ತಪ್ಪಾಗಿದ್ದರೆ ಅಥವಾ ಮಾಹಿತಿ ಕರೆಕ್ಟಾಗಿ ಅಪ್ಡೇಟ್ ಮಾಡಿಲ್ಲ ಅಂದರೆ ತಿದ್ದುಪಡಿ ಏಪ್ರಿಲ್ 1ರಿಂದ 15ರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡೋದಾದರೆ ಇಂಜಿನಿಯರಿಂಗು, ನರ್ಸಿಂಗು, ಪಶುವೈದ್ಯ ವಿಭಾಗಕ್ಕೆ ಬಂದ್ಬಿಟ್ಟು 3,18,542 ಅರ್ಜಿಗಳು ಕೂಡ ಬಂದಿದ್ದಾವೆ. ಪ್ಯಾರಾಮೆಡಿಕಲ್ಗೆ 2,06,187, ನಾಟಗೆ 1,90,23 ಬಂದಿರ್ತದೆ. ಮೆಡಿಕಲ್ಲು, ದಂತ ವೈದ್ಯ, ಆಯುಷ್, ನೀಟ್ಗೆ 2,52,000 ಬಂದಿರ್ತದೆ. ಕಳೆದ ಬಾರಿಗಿಂತ ಜಾಸ್ತಿ ಯಾಕೆ ಅಂದರೆ ಈ ಬಾರಿ ಕಳೆದ ವರ್ಷದಲ್ಲಿ 2.65 ಲಕ್ಷ ಮಂದಿಗಳು ಅಪ್ಲೈ ಮಾಡಿದರು. ಈ ಬಾರಿ ಜಾಸ್ತಿ ಆಗಿದೆ. ಇದು ವಿದ್ಯಾರ್ಥಿಗಳಲ್ಲಿ ನರ್ಸಿಂಗ್, ಇಂಜಿನಿಯರಿಂಗ್ ಕುರಿತು ಆಸಕ್ತಿ ಇದೆ. ನೀಟ್ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ 2 ಪರೀಕ್ಷೆಗಳು ಕೌನ್ಸಿಲಿಂಗ್ ತಂತ್ರವನ್ನು ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಅದು ಅಥವಾ ಇದು ಒಂದು ಆಲ್ಟರ್ನೇಟಿವ್ಗೆ ಚೂಸ್ ಮಾಡೋಕ್ಕೆ ಈ ರೀತಿ ಅನುಕೂಲ ಆಗ್ತದೆ ಅಂತ ಹೇಳಿದ್ದಾರೆ. 3D ಪರೀಕ್ಷೆ ವಿದ್ಯಾರ್ಥಿಗಳ ಒಲವು ವರ್ಷಕ್ಕೆ ಏರಿಕೆ ಆಗ್ತದೆ. ವಿಶೇಷವಾಗಿ ಕೆಯಿಂದ ಹೊಸ ವಿಧಾನ ಮಾಡೋದ್ರಿಂದ ಕೌನ್ಸಿಲಿಂಗಲ್ಲಿ ಸಾಕಷ್ಟು ಕುತೂಹಲ ಆಗಿದೆ, ವಿದ್ಯಾರ್ಥಿ ಸ್ನೇಹಿಯಾಗಿದೆ. ಇವರು ನೀಟ್ಗೂ ಕೂಡ ಹೋಗ್ಬೋದು, CT ಕೂಡ ಅಟೆಂಡ್ ಮಾಡ್ಬೋದು. ನಿಮಗೆ CT ಸಿಗಲ್ಲ, ನೀಟ್ ಸಿಗಲ್ಲ, CT ಹೋಗ್ಬೋದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇದಾಗಿರುತ್ತೆ. ನಿಮಗೆ ಚಾನ್ಸ್, ನಿಮಗೆ ಏನಾದರೂ ಮಾಹಿತಿ ಆಗಿರ್ಬೋದು, ಅಂಕಪಟ್ಟಿ ಏನಾದರೂ ನಿಮಗೆ ಮೇಲಾಗಿ ಎಡಿಟ್ ಮಾಡಬೇಕಾದ್ರೆ ಎಲ್ಲದು ಕೂಡ ಏಪ್ರಿಲ್ 1ರಿಂದ 15 ನಿಮಗೆ ಅವಕಾಶ ಕೊಡ್ತಾ ಇರುತ್ತೆ. ಅದನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಏನೆಲ್ಲ ರೂಲ್ಸ್ಗಳಿವೆ ಅಂತ ಒಂದು ತಿಳಿಸ್ಕೊಡ್ತಾರೆ. ಒಟ್ಟಾರೆ ಏಪ್ರಿಲ್ 1ರಿಂದ 15 ನಿಮಗೆ ಚೆಕ್ ಮಾಡೋದಕ್ಕೆ ಬದಲಾವಣೆ ಕೂಡ ತರ್ತಾರೆ. ನಂತರ ವೃತ್ತಿಪರಕ್ಕೋಸ್ಕರ ನಡೆಸುವ CETಗೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ. 35,000 ಹೊರ ವಿದ್ಯಾರ್ಥಿಗಳಿದ್ದಾರೆ. ನರ್ಸಿಂಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ ವರ್ಷ 14,300 ಅರ್ಜಿಗಳು ಹೊರಗಡೆಯಿಂದ ಇತ್ತು. ಈಗ 35,000 ಇದೆ. CET ಪರೀಕ್ಷೆಗೆ ಈಗಾಗಲೇ ಅರ್ಜಿ ಹಾಕುವ ಜೊತೆಯಲ್ಲಿ ಪ್ರವೇಶ ಶುಲ್ಕ ಕೂಡ ಅವಧಿ ಮುಕ್ತಾಯ ಆಗಿದೆ. CET ನಿಖರ ಅರ್ಜಿ ಸಲ್ಲಿಸಿದ ಪಟ್ಟಿಯಲ್ಲಿ KE ಹೊರಗಿಟ್ಟಿದೆ. ಇದರಿಂದ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಹೆಚ್ಚಿನ ವಿದ್ಯಾರ್ಥಿಗಳು ಅರ್ಜಿ ನಿಖರ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟಾರೆ ವೆಯ್ಟ್ ಮಾಡಿ ಎಷ್ಟು ಲಕ್ಷ ಅರ್ಜಿ ಬಂದಿದ್ದಾವೆ ಅಂತ ಹೇಳಿದ್ದಾರೆ. ಏಪ್ರಿಲ್ 1ರಿಂದ 15 ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ಎಡಿಟ್ ಕೂಡ ಮಾಡ್ಕೋಬೋದು. ವಿದ್ಯಾರ್ಥಿ ಸ್ನೇಹಿ ಆಗಿರೋ ಕಾರಣ ವಿದ್ಯಾರ್ಥಿಗಳಿಗೆ ಅನುಕೂಲ ಕೂಡ ಆಗ್ತದೆ ಅಂತ ಹೇಳಿದ್ದಾರೆ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.